ಬಹಿರಂಗಪಡಿಸಿದವರು ನಾವಲ್ಲ, ಅವರೇ. ಹಾಗಾಗಿ ಈಗ ಮುಂದಕ್ಕೆ ಬರತಕ್ಕಂಥ ಪ್ರಶ್ನೆ ಏನಂದ್ರೆ 19,000 ಮತಗಳು SDPI ತಗೊಳ್ಳಿಕ್ಕೆ ಕಾರಣಕರ್ತರು ಯಾರು? ಮಂತ್ರಿಗಳ, ಅದರಲ್ಲಿ ಅಲ್ಪಸಂಖ್ಯಾತರ ಮುಖಂಡರ ಆಗಿದೆ. ನಾನು ಹೇಳ್ದಂಗೆ ಅಲ್ಟಿಮೇಟ್ಲಿ ಚುನಾವಣೆ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ ನಾವು ನೋಡಿದಾಗ ಟೋಟಲ್ ಆಗಿ ಕಾಂಗ್ರೆಸ್ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು SDPI ಆಗಿ ಹೋಗಿದೆ? 19,000 ಮತ ತಗೊಂಡಿದ್ದಾರೆ. ಓಕೆ, ಈಗ ಗೆದ್ದಿರೋದು 6,000 ಚಿಲ್ಲರೆ. ಹೋದ ಸತಿ 27,000 ಮತದಲ್ಲಿ ಗೆದ್ದಿದ್ದು ಅವ್ರದೇ ಕ್ಷೇತ್ರ, ನಮ್ಮ ಕ್ಷೇತ್ರ ಅಲ್ಲ. ಆದರೂ ಕೂಡ ಅಂಥ ಕ್ಷೇತ್ರದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಒಂದು ದಲಿತ ಸದಸ್ಯನನ್ನು ನಿಲ್ಲಿಸಿ ಅವನನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಹೋರಾಟ ಮಾಡಿದ್ದೀವಲ್ಲ, ನಾನು ಆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಗೆದ್ದಂಥ ಅಭ್ಯರ್ಥಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಹಂಗೆ ಹೇಳಿದ್ದು. ನಾನು ಅವ್ರ ಪಕ್ಷದ ಬಗ್ಗೆ ಆರೋಪನೂ ಮಾಡ್ತಿಲ್ಲ. ಇರಲಿ, ಮುಂದಕ್ಕೆ ಏನಾರ ಮಾಡ್ಕೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ. ನಾನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ನೀವು ಬಾಗಲಕೋಟೆದು ಕೇಳಿದ್ವಿ. ಬಾಗಲಕೋಟೆಯಲ್ಲಿ ಈ ಸತಿ ಅದೇ ಕುಟುಂಬದವ್ರಿಗೆ ಇದು ಕೊಟ್ಟು ಅಭ್ಯರ್ಥಿ ಮಾಡಿದ್ರು. ಅವ್ರ ಕುಟುಂಬದಲ್ಲೂ ಸಾಕಷ್ಟು ಗೊಂದಲ ಇತ್ತು, ಗೋಜಲು ಇತ್ತು. ಅದನ್ನು ಮುಖ್ಯಮಂತ್ರಿಗಳು ಬಗೆಹರಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಹಳ ಪ್ರತಿಷ್ಠೆಯ ಕಣವಾಗಿತ್ತು. ಯಾಕೆಂದ್ರೆ ಅಲ್ಲಿ ಮಾತನಾಡೋಣ ಸರ್. ನೋಡಿ, ಒಂದ್ ಕಡೆ ತಮಿಳುನಾಡಲ್ಲಿ ಬಿಜೆಪಿ ಫ್ಲಾಪ್ ಶೋ ಆಗಿದೆ. ಶೂನ್ಯ ಸಂಪಾದನೆಯತ್ತ ಕೇಸರಿ ಪಡೆ. ಕೇವಲ 2 ಕಡೆ ಮಾತ್ರ ಬಿಜೆಪಿ ಮುನ್ನಡೆ. ಥಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ 298 ಮತಗಳ ಮುನ್ನಡೆ ಆಗಿದೆ. ಮಂಡಲಂನಲ್ಲಿ 198 ಮತಗಳಿಂದ ಬಿಜೆಪಿ ಮುನ್ನಡೆ. ಯಾವುದೇ ಕ್ಷಣದಲ್ಲಿ ಈ ಲೀಡ್ ಸಹ ಹೋಗುವ ಸಂಭವ ಇದೆ. ಬಂಗಾಳ ಗೆದ್ರು ತಮಿಳುನಾಡಲ್ಲಿ ಖಾತೆ ತೆರೆಯದ ಬೇಸರ ಇದೆ ಬಿಜೆಪಿಗೆ. ತಮಿಳುನಾಡಲ್ಲಿ ಬಿಜೆಪಿ ಇದೀಗ ಫ್ಲಾಪ್ ಶೋ. ಎಸ್, ಒಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಅಂತ ಆದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನೆಲೆಗೆ ಇದೆ. ನೀವು ತಮಿಳುನಾಡು ರಾಜಕೀಯ ಬಹಳ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಯಾಕೆ ಅಂದರೆ ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಇವತ್ತವರು ನೆಲೆ ಕೊಟ್ಟಂಥ ದಿನಗಳು ಇಲ್ಲ. ಒಂದು ದ್ರಾವಿಡ ಅದು ಯಾಕೆ ಅಂತಂದ್ರೆ ಕರುಣಾನಿಧಿನೇ ಹೋದ ನಂತರ MGR ಈಗ 2 ಏನು ಖಾತೆಗಳನ್ನ ತೆರೆದಿದೆ, ಅದು ಕೂಡ ಈಗ ಒಂದ್ ರೀತಿಯಾಗಿ ಅಂತರದಲ್ಲಿದೆ, ಅದು ಬೀಳುವಂತ ಹಂತದಲ್ಲಿ. ನಾನು ಚುನಾವಣೆಯಲ್ಲಿ ಗೆಲುವು ಸೋಲುವು ಸಹಜ. 2 ಸೀಟ್ ಗೆದ್ರೆ ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ. ನಮ್ಮ ಓಟು ಅಣ್ಣಾಮಲೆಯವರು ಬಂದ ನಂತರ ನಮ್ಮ ಓಟುಗಳ ಪ್ರಮಾಣ ಸಾಕಷ್ಟು ವಿತರಿಸಿದೆ. 1000 ಸ್ಮೈಲ್ಸ್ ಸ್ಟಾರ್ಟ್ ಫ್ರಮ್ ಎ ಸಿಂಗಲ್ ಸ್ಟೆಪ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅಸ್ತಿತ್ವನೇ ಇರಲಿಲ್ಲ. ಹಾಗಾಗಿ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಂತೇಳಿ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಸಾಧನೆ ನೀವು ಯಾಕೆ ನೋಡಲ್ಲ? ದೊಡ್ಡ ರಾಷ್ಟ್ರದಲ್ಲಿ 298 ಸೀಟ್ ಇರತಕ್ಕಂಥ ಅದನ್ನ ಯಾಕೆ ನೋಡಲ್ಲ? ನೀವು ಅಲ್ಲಮ್ಮ, ನೀವು ಸಣ್ಣದನ್ನೇ ಹುಡುಕ್ತೀರ. ಆದರೆ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅಷ್ಟು ಸುಲಭವಾಗಿ ದಾರಿ ಮಾಡಿಕೊಟ್ಟಿಲ್ಲ. ಹಾಗಂತೇಳಿ ಕಾಂಗ್ರೆಸ್ ಪಕ್ಷ DMK ಜೊತೆ ಸಹಯೋಗಿಯಾಗಿ ನಡೆಸಿದ್ರಲ್ಲ, ಅವ್ರಾಗ ಸೋತರು ಅಂತ ಯಾಕೆ ಯೋಚನೆ ಮಾಡಲ್ಲ? ನೀವು ಹಂಗೆ ಯೋಚನೆ ಮಾಡೋದಕ್ಕಿಂತ ಇವತ್ತು ತಮಿಳುನಾಡು ಜನ ಭಾಳ ಪ್ರಬುದ್ಧರಿದ್ದಾರೆ. ನಮ್ಮ ದ್ರಾವಿಡ ಏನಿತ್ತು ಅದನ್ನಿಷ್ಟೂ ಬಿಟ್ಟುಕೊಡದೆ ಮತ್ತೊಂದು ದ್ರಾವಿಡ ಪಕ್ಷವನ್ನು ಕಟ್ಟಿ ಬೆಳೆಸುವುದರಲ್ಲಿ ನಾವೆಲ್ಲರೂ ಸಹಕಾರಿಯಾಗಿದ್ದೇವೆ ಅಂತ ಯಾಕೆ ಯೋಚನೆ ಮಾಡಲ್ಲ? ಇದ್ರ ಮಧ್ಯೆ ಕೂಡ ನಾವು ಸಹಯೋಗಿಯಾದಂಥ AIDMK 60 ಸೀಟ್ ತಗೊಂಡಿದ್ದೀವಲ್ಲ, ಏನು ಮಾಡೋದು? ಯಾಕೆ ಯೋಚನೆ ಮಾಡಲ್ಲ? 2 ಸೀಟ್ ಆಗಲಿ, ಏನು ತೊಂದರೆ ಇಲ್ಲ. ನಮ್ಮ ಒಂದೊಂದು ಓಟನ್ನು ಎಸ್ಟಾಬ್ಲಿಷ್ ಮಾಡಿದ್ದೇವಲ್ಲ, ನಮ್ದೇನೂ ಇರಲಿಲ್ಲ. ಅಣ್ಣಾಮಲೆಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ನುಗ್ಗಿ ಮಾಡಿ ಅಷ್ಟೊಂದು ಎಸ್ಟಾಬ್ಲಿಷ್ ಮಾಡಿದ್ರಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇವತ್ತಿಗೆ ಮುಗಿದೋಗಿಲ್ಲ. ಚುನಾವಣೆ ಇನ್ನೊಂದು ಸ್ವಲ್ಪ ದಿವಸ ಬರ್ತಾರೆ, 5 ವರ್ಷಕ್ಕೆ. ಅಷ್ಟೊತ್ತಿಗೆ ಆ ಜನನೇ ತೀರ್ಮಾನ ಮಾಡ್ತಾರೆ, ನಮ್ಮ ಪಕ್ಷ ಬೆಂಬಲಿಸಬೇಕಾ ಬೇಡವಾ, TVK ಇಟ್ಕೊಳ್ಬೇಕಾ ಬೇಡವಾ. ಆದರೆ ನಾನು TVK ಪಕ್ಷದ ಮುಖ್ಯಸ್ಥರಾದಂಥ ವಿಜಯನ್ ನಾನು ಗೌರವಿಸ್ತೀನಿ. ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ನೀವು ಸಿನಿಮಾ ಫೀಲ್ಡಿಂದ ಬಂದರೂ ಕೂಡ ನೀವು ಕೊಟ್ಟಂಥ ಮಾತುಗಳನ್ನು, ನೀವು ಕೊಟ್ಟಂಥ ಭರವಸೆಗಳನ್ನು ಗೌರವಿಸಿ ದ್ರವಿಡ ಪಕ್ಷದ ಅಂದರೆ AIDMK ಅದನ್ನು ಎಲ್ಲೋ ಕಳ್ಕೊಳ್ಬಾರ್ದು. ನಮ್ಮ ತಮಿಳುನಾಡು ಒಂದು ವಿಶೇಷವಾದ ರಾಜ್ಯವಾಗಿರಬೇಕು ಅಂತ ನಿಮ್ಮನ್ನು ಭಾಳ ಬೆಂಬಲಿಸಿದ್ದಾರೆ. ಅದನ್ನು ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಸಹಕಾರ ಹೋರಾಡಿ ನಾವು ಕೂಡ ನಿಮ್ಮ ಸಹಕಾರ ಕೊಡ್ತೀವಿ. ನಾವು ಸೋತಿದ್ದೀವಿ ಅಂತ ಮಾತ್ರಕ್ಕೆ ತಮಿಳುನಾಡು ನಮ್ದಲ್ಲ ಅಂತ ಹೇಳಲ್ಲ, ವಿಜಯನ್ ನಮ್ಮವರಲ್ಲ ಅಂತ ನಾವು ಹೇಳಲ್ಲ. ಓಕೆ ಸರ್, ಇದೀಗ JDS ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು